ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಬುದ್ಧರತ್ನ, ಧಮ್ಮರತ್ನ, ಸಂಘರತ್ನ, ತ್ರಿರತ್ನಗಳಿಗೆ ನಮನಗಳು. ಪರಮ ಪೂಜ್ಯ ಬಡ ಭಂತೇಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಗುರು ಭಂತೇಜಿಯವರ ಪಾದಕ್ಕೆ ನಮಿಸುತ್ತಾ, ಸಂಘಕ್ಕೆ ನಮಿಸುತ್ತಾ, ಎಲ್ಲ ಉಪಾಸಕ ಉಪಾಸಕಿಯರೇ, ಇಲ್ಲಿ ಬಂದಿರ್ತಕ್ಕಂಥವ್ರು ಮತ್ತು ಆನ್ಲೈನಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿ ಭಾನುವಾರ ನಿಮಗೆಲ್ಲ ಕನ್ನಡ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಅನೇಕ ರೀತಿಯಲ್ಲಿ ಒಳ್ಳೆಯದನ್ನ ಹೇಗೆ ಮಾಡಬೇಕು, ಒಳ್ಳೆಯದರ ಫಲ ಏನು, ಕುಶಲಕರ್ಮ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಅದನ್ನೆಲ್ಲ ನಾವು ಅನೇಕ ಸಾರಿ ಕೇಳ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಏನು ಕೆಲಸ ಮಾಡ್ತೀವಲ್ಲ, ಶರೀರದಿಂದ ಯಾವುದೇ ಕೆಲಸ ಮಾಡಿದ್ರು, ಮಾತಿನಿಂದ ಏನೇ ಕೆಲಸ ಮಾಡಿದ್ರು, ಯೋಚನೆ ಮಾಡಿದ್ರು, ಅದ್ರ ಹಿಂದೆ ಒಂದು ಬಹಳ ಪ್ರಬಲವಾದ ಒಂದು ಮನಸ್ಸಿನ ಪ್ರಕ್ರಿಯೆ ಆಗುತ್ತೆ. ಅದು ಯಾವುದು ಅಂತಂದ್ರೆ ಇಚ್ಛೆ. ನಾನಿದನ್ನ ಮಾಡ್ತೀನಿ, ನಾನಿದನ್ನ ಹೇಳ್ತೀನಿ, ಉದ್ದೇಶಪೂರ್ವಕವಾಗಿ, ಇಚ್ಛಾಪೂರ್ವಕವಾಗಿ ಅಂತ ಹೇಳ್ತೀವಲ್ಲ, ಆ ಮನಸ್ಸಿನಲ್ಲಿ ಅದೊಂದು ಇಚ್ಛೆ ಏನಿದೆ, ಪಾಳಿ ಭಾಷೆಯಲ್ಲಿ ಅದನ್ನ ಚೇತನ ಅಂತ ಕರೀತಾರೆ. ಚೇತನ ಅಂದ್ರೆ ಇಂಟೆನ್ಷನ್, ಇಚ್ಛೆ. ಅದು ನಿಜವಾದ ಪವರ್, ಅದು ನಿಜವಾದ ಶಕ್ತಿ. ಅದೇನ್ ಮಾಡಿಸುತ್ತೆ? ಈಗ ಒಂದು ಕೆಲಸವನ್ನು ಮಾಡಿಸುತ್ತೆ. ಅಷ್ಟೇ ಅಲ್ಲದೆ ಇನ್ನೇನ್ ಮಾಡಿಸುತ್ತೆ? ಆ ಒಂದು ಯಾವ ಇಚ್ಛಾಪೂರ್ವಕವಾಗಿ ಕೆಲಸ ಮಾಡ್ತೀವಲ್ಲ, ಅದರ ಫಲವು ಬರುತ್ತೆ. ಈಗಲೂ ಈಗ ಕೆಲಸ ಮಾಡುವಾಗ್ಲೂ ಬರುತ್ತೆ, ನಂತರವು ಬರುತ್ತೆ. ಅದನ್ನೇ ಕರ್ಮ ಅಂತ ಹೇಳುವುದು. ಇಚ್ಛಾಪೂರ್ವಕ ಕೆಲಸಗಳು ಕರ್ಮ. ಯಾಕೆ ಅಂತಂದ್ರೆ ಅದಕ್ಕೆ ಫಲವನ್ನ ಕೊಡುವ ಶಕ್ತಿ ಇದೆ. ಯಾವ ಕಮ್ಮಕ್ಕೆ ಫಲ ಕೊಡೋ ಶಕ್ತಿ ಇದೆಯೋ ಅದು ಕಮ್ಮ ಅನ್ಸ್ಕೊಳ್ಳುತ್ತೆ. ಸೊ ಅದು ಯಾವ ರೀತಿ ಕೊಡುತ್ತೆ? ಇದು ಫಲ ಯಾವ ರೀತಿ ಕೊಡುತ್ತೆ? ಕುಶಲ ಮತ್ತು ಅಕುಶಲ. ಕುಶಲ ಅಂದ್ರೆ ಒಳ್ಳೆಯದು, ಅಕುಶಲ ಅಂದ್ರೆ ಕೆಟ್ಟದ್ದು. ಸೊ ಸುಖ ದುಃಖದ ರೀತಿನಲ್ಲಿ ಕೊಡುತ್ತೆ. ಅನೇಕ ನಮ್ಮ ಜೀವನದಲ್ಲಿ ಏನೇನೋ ಆಗ್ತಾ ಇರ್ತವೆ. ಕೆಲವೊಂದ್ಸಾರಿ ನಮಗೆ ರೋಗ ಬಂದ್ಬಿಡುತ್ತೆ, ಸಡನ್ ಆಗಿ ತೊಂದರೆಗಳು ಬರ್ತವೆ, ಸಡನ್ ಆಗಿ ಚೆನ್ನಾಗಿ ಒಂದು ಒಳ್ಳೆ ಲಾಭ ಆಗುತ್ತೆ, ಅಥವಾ ಸಡನ್ ಆಗಿ ಆಗದೆ ಇದ್ರೂ ನಮ್ಮ ಜೀವನದಲ್ಲಿ ಅನೇಕ ಕುಶಲ ಅಕುಶಲದ ಫಲಗಳು ಬರ್ತಾ ಇರ್ತವೆ ಅಲ್ವಾ? ನಾವು ಅನ್ಕೊಳ್ಬೋದು, ನಾನು ಈ ರೀತಿ ಇದರಲ್ಲಿ ನಾನು ಚೆನ್ನಾಗಿದ್ದೀನಿ, ನಾನು ಒಳ್ಳೆ ಮನುಷ್ಯ, ನನಗೆ ಯಾಕೆ ಈ ಥರ ಆಗಬೇಕು ಅಂತ ಅನೇಕ ಸಾರಿ ಅನೇಕ ಜನ ಯೋಚನೆ ಮಾಡೋದುಂಟು. ಆ ಮನುಷ್ಯ ಇಷ್ಟು ಒಳ್ಳೆಯವನಾಗಿದ್ದು ಇದನ್ನ ಮಾಡ್ದ, ಈ ಕೆಲಸ ಮಾಡ್ದ, ಆದ್ರೆ ಅವನಿಗೆ ಈ ತೊಂದರೆ ಇತ್ತು ಅಂತ ನಾವು ಹೇಳ್ತೀವಿ. ಸೊ ಇದು ಯಾವ ರೀತಿ ಅಂದ್ರೆ, ಬೇರೆ 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 ಮನಸ್ಸಿನ ಗುಣಗಳಿವೆ, ಅವುಗಳ ಫಲಗಳು ಬೇರೆ 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 ಇರ್ತವೆ. ಇವಾಗ ಶ್ರದ್ಧೆ ಇದೆ, ಶ್ರದ್ಧೆಯಿಂದ ನೀವು ಮಾಡಿದಾಗ ಶ್ರದ್ಧೆಯಿಂದ ಬರ್ತಕ್ಕಂಥ ಫಲಗಳು ಬೇರೆ. ಅದೇ ನೀವು ದಾನವನ್ನು ಮಾಡ್ತೀರಿ, ಅದರಿಂದ ಬರೋದು ಬೇರೆ.
ಶೀಲವನ್ನ ಆಚರಣೆ ಮಾಡ್ತೀರಿ, ಅದರ ಫಲಗಳು ಬೇರೆ. ಇವಾಗ ಒಳ್ಳೆ ಶೀಲ ಪಂಚಶೀಲ ಆಚರಣೆ ಮಾಡಿದ್ರಿ, ಆದ್ರೆ ದಾನ ಮಾಡಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಆ ದಾನದ ಫಲ, ನಾನು ಒಳ್ಳೆ ಜೀವನ ನಡೆಸಿದ್ದೀನಿ, ನನಗೆ ಯಾಕೆ ಇದು ಬರಲಿಲ್ಲ ಅಂತ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸೊ ನಮ್ಮ ವಿವಿಧ ಮನಸ್ಸಿನ ಗುಣಗಳಕ್ಕನುಸಾರವಾಗಿ ನಾವು ಮಾಡಿರುವ ಕಮ್ಮ ಅದರ ಫಲ, ನಾವು ಮಾಡಿರುವ ಪ್ರಯತ್ನ ಅದರ ಫಲ, ಇವು ಕೂಡ ವ್ಯತ್ಯಾಸ ಆಗ್ತವೆ. ಈಗ ಇಬ್ರು ಮಕ್ಕಳು ಅವಳಿ ಜವಳಿ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ. ಹುಟ್ಟಿದಾಗಿಂದ ಅವರಿಗೆ ಒಂದೇ ಮನೆ ಇರುತ್ತೆ, ಒಂದೇ ಊಟನೂ ಇರುತ್ತೆ, ಒಂದೇ ಪ್ರೀತಿನೂ ಇರುತ್ತೆ, ಒಂದೇ ಸ್ಕೂಲಲ್ಲಿ ಓದ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲ ರೀತಿ ಸೌಲಭ್ಯಗಳು ಎಲ್ಲ ಒಂದೇ ರೀತಿ ಇರ್ತವೆ. ಆದ್ರೆ ಅವರಿಬ್ರು ಒಂದೇ ರೀತಿ ಇರ್ತಾರ? ಅವರ ಯೋಚನೆಗಳು, ಅವರ ಏನ್ ಬೇಕು, ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ, ಒಬ್ಬನಿಗೆ ಈ ಊಟ ಇಷ್ಟ ಆಗಿದ್ರೆ ಇನ್ನೊಬ್ಬನಿಗೆ ಬೇರೆ ಊಟನೇ ಇಷ್ಟ ಆಗಿರುತ್ತೆ ಅಲ್ವಾ? ಸೊ ಯಾವ್ಯಾವ ಕಾರಣಗಳಿಂದ ನಾವು ಏನ್ ಕೆಲಸ ಮಾಡ್ತೀವಿ, ಆಯಾ ರೀತಿಯ ಫಲಗಳು ಬರ್ತಾ ಇರ್ತವೆ. ಸುಮಣಾದೇವಿ ಅಂತ ಒಬ್ಬ ರಾಜಕುಮಾರಿ, ಅವಳು ರಾಜ ಪಸೆ ನದಿಯ ಮಗಳು. ಅವಳು ಬಹಳ ಶ್ರದ್ಧಾವಂತೆ. ಸುಮಣ, ಅವಳ ಹೆಸರು ಸುಮಣ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ಸುಮಣ. ಒಳ್ಳೆ ಮನಸ್ಸು. ಸುಮಣ ಒಳ್ಳೆ ಮನಸ್ಸು. ಅವಳು ಒಳ್ಳೆ ಮನಸ್ಸು ಇದ್ದು ಅವಳು ಒಳ್ಳೆ ಮನಸ್ಸಿನವಳೇ ಆಗಿದ್ಲು. ಅವಳು ಚಿಕ್ಕವಳಿಂದನೂ ಭಗವಾನ್ ಬುದ್ಧರ ಹತ್ರ ಹೋಗೋದು, ಧಮ್ಮ ಕೇಳೋದು, ಇದೆಲ್ಲ ಮಾಡ್ತಿದ್ಲು. ಅವಳು ಅಷ್ಟೇ ಹೋಗ್ತಾ ಇರ್ಲಿಲ್ಲ, ರಾಜ್ಕುಮಾರಿ ಆಗಿದ್ಲು. ಅನೇಕ ಜನ ಅವಳನ್ನ ನೋಡ್ಕೊಳ್ಳೋರು, ಅವರು ಇವ್ರು ಎಲ್ಲ ಹೋದ್ರೆ ಒಂದು ದೊಡ್ಡ ಗುಂಪೆ ಹೋಗೋದು. ಅದು ಅವಳು ರಾಜಕುಮಾರಿ ಆಗಿದ್ಲು ಅಂತ ಹೇಳಿ ಹೋಗೋದು ಒಂದಾಯ್ತು. ಆದ್ರೆ ಅವಳ ಮನಸ್ಸಿನಲ್ಲಿ ಇನ್ನೊಂದಿತ್ತು, ಏನು, ಆದಷ್ಟು ಜಾಸ್ತಿ ಜನ ಧಮ್ಮ ಕೇಳಲಿ ಅಂತ ಹೇಳ್ಬಿಟ್ಟು ಆ ನೆಪದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನರನ್ನೇ ಕರ್ಕೊಂಡು ಹೋಗ್ತಾ ಇದ್ಲು ಅವಳು. ಆಮೇಲೆ ಅವಳಿಗೇನು ಸಂಕೋಚ ಇಲ್ಲ, ಏನಿಲ್ಲ. ಯಾವಾಗ ಮನಸ್ಸಿಗೆ ಬಂತೋ, ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತ, ಆಯ್ತು, ಆದಷ್ಟು ಬೇಗ ಅವಕಾಶ ಸಿಕ್ಕಾಗ ತಯಾರಾಗಿ ಜೇತವನಕ್ಕೆ ಹೋಗ್ತಾ ಇದ್ಲು. ಜೇತವನ ಅಲ್ಲೇ ಶ್ರಾವಸ್ತಿಯಲ್ಲೇ ಇತ್ತಲ್ಲ, ದೊಡ್ಡ ವಿಹಾರ. ಭಗವಾನ್ ಬುದ್ಧರು ಇಲ್ಲ ಜೇತವನದಲ್ಲಿ ಇರ್ತಾ ಇದ್ರು, ಇಲ್ಲ ಅಂತಂದ್ರೆ ಪುಬ್ಬಾರಾಮ, ವಿಶಾಖ ಮಾತಾ ದಾನ ಕೊಟ್ಟಿರುವ ಪುಬ್ಬಾರಾಮ, ಅಥವಾ ಅನಾಥ ಪಿಂಡಿಕ ದಾನ ಕೊಟ್ಟಿರುವ ಜೇತವನ, ಎರಡು ಭವ್ಯವಾಗಿದ್ದು. ಜೇತವನ ದೊಡ್ಡದಾಗಿತ್ತು, 12,500 ಬಂತೇಜಿಗಳಿಗೆ ಅಲ್ಲಿ ಇಳಿದುಕೊಳ್ಳುವ ವ್ಯವಸ್ಥೆ, ಧ್ಯಾನ ಮಾಡಲಿಕ್ಕೆ ಜಾಗ, ಊಟ ಮಾಡಲಿಕ್ಕೆ ಜಾಗ, ಸ್ನಾನ ಮಾಡಲಿಕ್ಕೆ ಜಾಗ, ಎಲ್ಲಾ ರೀತಿಯ ವ್ಯವಸ್ಥೆಗಳು. ಜನ ಬರ್ತಿದ್ರು. ಜನ ಬಂದಾಗ ಸಾವಿರಾರು ಜನ ಪ್ರತಿದಿನ ಬರೋರು ಸಂಜೆ ಹೊತ್ತಿಗೆ ಧಮ್ಮೋಪದೇಶ ಕೇಳಲಿಕ್ಕೆ. ಅವರೆಲ್ಲರೂ ಬಂದವರಿಗೆ ಕುಳಿತುಕೊಳ್ಳೋದಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ವ್ಯವಸ್ಥೆ ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಈ ಪುಬ್ಬಾರಾಮ ವಿಹಾರ ಕೂಡ ಅದು ಅದೇ ರೀತಿ ಇತ್ತು. ಸ್ವಲ್ಪ ಚಿಕ್ಕದಾಗಿತ್ತು, ಆದ್ರೆ ಅದೇ ರೀತಿ ಎಲ್ಲಾ ವ್ಯವಸ್ಥೆಗಳನ್ನ ಒಳಗೂಡಿತ್ತು. ಸೊ ಭಗವಾನ್ರು ಅನೇಕ ಸಾರಿ ಈ ಜೇತವನದಲ್ಲಿ ಬೆಳಿಗ್ಗೆ ಎದ್ದು ಪಿಂಡ ಪಾತ್ರೆಗೆ ಹೋಗಿ ಪಿಂಡ ಪಾತ್ರೆಯಲ್ಲಿ ಆಹಾರ ಸ್ವೀಕಾರ ಮಾಡಿ ನಡೀತಾ ಪುಬ್ಬಾರಾಮದಲ್ಲಿ ಹೋಗಿ ಅವತ್ತಿನ ದಿವಸ ಅಲ್ಲೇ ಇರ್ತಾ ಇದ್ರು. ಮರುದಿನ ಬೆಳಿಗ್ಗೆ ಅಲ್ಲಿ ಎದ್ದು ಮತ್ತೆ ಪಿಂಡ ಪಾತ್ರ ಮಾಡ್ತಾ ಜೇತವನಕ್ಕೆ ಬರ್ತಾ ಇದ್ರು. ಹೀಗೆ ಅದೊಂದು ಬಹಳ ಅದ್ಭುತವಾದ ಸ್ಥಳ ಈ ಶ್ರಾವಸ್ತಿ. ಈ 4 ಸ್ಥಳಗಳಿವೆಲ್ಲ ದೃಢ ಸ್ಥಳಗಳು.
ಅಂದ್ರೆ ಈ ಭಗವಾನ್ ಬುದ್ಧರು ಬಂದು ಹೋಗ್ತಾರಲ್ಲ, ನಮ್ಮ ಕೋಣ ಗಮನಕ ಕುಸಂದ ಕಸಪ ಈಗಿರುವ ಗೌತಮ ಬುದ್ಧ ಮತ್ತು ಮುಂದೆ ಬರುವ ಮೆತ್ತೆಯ ಬುದ್ಧ, ಅವರ ಜ್ಞಾನೋದಯದ ಜಾಗ ಬುದ್ಧಗಯಾನೇ ಆಗಿರುತ್ತೆ. ಅವ್ರು ಮೊಟ್ಟ ಮೊದಲನೇ ಧರ್ಮೋಪದೇಶ ಕೊಡೋದು ಸಾರನಾಥ್, ಅಲ್ಲೇ ಆಗಿ ಎಲ್ಲ ಬುದ್ಧರಿಗೂ ಅಲ್ಲೇ ಆಗೋದು. ಆಮೇಲೆ ಈ ಅಭಿಧಮ್ಮವನ್ನ ಬೋಧನೆ ಮಾಡಿ ಮೊಟ್ಟ ಮೊದಲಿಗೆ ಬರುವ ಜಾಗ ಸಂಕಿಸ್ಸ, ಅದು ಕೂಡ ಸೇಮ್. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಉಳಿದುಕೊಳ್ಳುವ ಜಾಗ, ಎಲ್ಲಕ್ಕಿಂತ ಜಾಸ್ತಿ ದಾನ ಮಾಡಿರ್ತಕ್ಕಂಥ ಭವ್ಯ ವಿಹಾರ ಮಾಡಿರುವ ಜಾಗ ಶ್ರಾವಸ್ತಿ. ಈ 4 ದೃಢ ಜಾಗಗಳು, ಅವು ಬದಲಾವಣೆ ಆಗುವುದಿಲ್ಲ. ಅವ್ರು ಹುಟ್ಟುವ ಜಾಗ ಬದಲಾವಣೆ ಆಗತ್ತೆ, ಮಹಾಪರಿನಿಬ್ಬಾನ ಜಾಗ ಬದಲಾವಣೆ ಆಗತ್ತೆ. ಆದ್ರೆ ಬೋಧಿ ಪಡೆಯುವುದು, ಮೊದಲನೆಯ ಧರ್ಮೋಪದೇಶ, ಅಭಿಧಮ್ಮ ಹೇಳಿ ಬರ್ತಕ್ಕಂಥ ಜಾಗ ಮತ್ತು ಎಲ್ಲಕ್ಕಿಂತ ಜಾಸ್ತಿ ಹೊತ್ತು ಕಳೆಯುವ ಜಾಗ, ಈ 4 ಅವಿಜಿತ ಠಾಣ ಜಾಗಗಳು, ಸ್ಥಾನಗಳು, ಬದಲಾವಣೆ ಆಗದೇ ಇರುವ ದೃಢವಾದ ಸ್ಥಾನಗಳು. ಸೊ ಅದು ಶ್ರಾವಸ್ತಿ. ಶ್ರಾವಸ್ತಿ ಅಂತ ಹೆಸರಿದೆಯಲ್ಲ, ಆ ಹೆಸರೇ ಅದು ಯಾಕೆ ಬಂದಿದೆ ಅಂತಂದ್ರೆ ಸಬ್ಬಂಗತ್ತಿ ಇತಿ ಸಾವತ್ತಿ, ಸರ್ವಂ ಅಸ್ಥಿ, ಎಲ್ಲವೂ ಇದೆ ಅಲ್ಲಿ, ಏನೋ ಕೇಳಿದ್ರೆ ಅದು ಇಲ್ಲ ಅಂತ. ಆಗಿನ ಕಾಲದಲ್ಲಿ ಈಗ ಯಾವ ರೀತಿ ಬೆಂಗಳೂರು ನಗರದಲ್ಲಿ ನಿಮಗೆ ಏನೇ ಬೇಕಂದ್ರೂ ಸಿಗತ್ತೆ ಅಲ್ವಾ, ಯಾವುದೇ ಒಂದು ವಸ್ತು ಬೇಕಂದ್ರೂ ಸಿಗತ್ತೆ. ಅದೇ ರೀತಿ ಸಬ್ಬಂಗ್ ಅಸ್ಥಿ, ಅಲ್ಲಿ ಎಲ್ಲಾನು ಇದೆ, ಆದ್ದರಿಂದ ಅದರ ಹೆಸರು ಸಾವತ್ತಿ. ದೊಡ್ಡ ವಿಶಾಲ ಮಹಾನಗರ ಶ್ರಾವಸ್ತಿ ಮತ್ತು ಸುತ್ತಮುತ್ತಲಿನ ಜನಸಂಖ್ಯೆ 7 ಕೋಟಿ ಅಂತ ದೊಡ್ಡ ಜಾಗ ಅದು. ಸೊ ಅಂಥದ್ರಲ್ಲಿ ನೋಡಿ, ಈ ರಾಜಕುಮಾರಿ ರಾಜ ಇವರೆಲ್ಲರೂ ಯಾವ ತರ ಮನೋಭಾವನೆ ಇದ್ದವರು, ಒಳ್ಳೆತನದಲ್ಲಿ ನಂಬಿಕೆ ಇಟ್ಟವರು. ಸೊ ಅವಳು ಸುಮಣ ರಾಜಕುಮಾರಿ ಒಂದ್ಸಾರಿ ಬರ್ತಾಳೆ, 500 ಜನ ತನ್ನ ಸೇವಕಿಯರು ಮತ್ತು ಸ್ನೇಹಿತರು ಅವ್ರನ್ನೆಲ್ಲ ಕರ್ಕೊಂಡು ಬಹಳ ಒಂದು ದೊಡ್ಡ ಗುಂಪು. ರಾಜಕುಮಾರಿ ಅಂದ್ರೆ ಅವಳು ಬರೋ ಒಂದು ಇದನ್ನೇ ಬೇರೆ. ಆದ್ರೆ ಜೇತವನದ ಗೇಟ್ವರೆಗೂ ಬಂದ ಮೇಲೆ ಅವ್ರೇನ್ ಮಾಡ್ತಿದ್ರು, ಈ ಎಲ್ಲ ಆಭರಣ ಅದು ಇದೆಲ್ಲ ಏನು ಇದೆ ಅದನ್ನೆಲ್ಲ ತೆಗೆದು ಇಟ್ಟು ಸಿಂಪಲ್ ಆಗಿ ವಿಹಾರದ ಒಳಗಡೆ ಬರ್ತಾ ಇದ್ರು. ಸೊ ಇವಳು ಬರ್ತಾಳೆ, ಸುಮಣ ಬಂದು ನಮಸ್ಕಾರ ಮಾಡಿ ಕುಳಿತುಕೊಳ್ತಾಳೆ ಭಗವಾನ್ ಬುದ್ಧರಿಗೆ. ಕುಳಿತುಕೊಂಡ ಮೇಲೆ ಕೇಳ್ತಾಳೆ, ಏನ್ ಕೇಳ್ತಾಳೆ, ಭಗವಾನ್ರೆ ನನಗೊಂದು ಡೌಟ್ ಬಂದಿದೆ. ಅವಳಿಗೆ ಅದೇ ಮನಸ್ಸಲ್ಲಿ ಡೌಟ್ ಬಂದ ತಕ್ಷಣ ಅಲ್ಲಿ ಬಂದು ಕೇಳ್ತಿದ್ಲು, ಏನಮ್ಮ ನಿಂದು? ಆಗ ಅವಳು ಹೇಳಿದ್ಲು, ಭಗವಾನ್ರೆ ಒಂದ್ ವೇಳೆ ಇಲ್ಲಿ 2 ವ್ಯಕ್ತಿಗಳಿದ್ದಾರೆ, ಅವರಿಬ್ರು ಶ್ರದ್ಧೆಯಲ್ಲಿ ಸಮಾನರು, ಶೀಲದಲ್ಲಿಯೂ ಸಮಾನರು ಮತ್ತು ಪ್ರಜ್ಞೆಯಲ್ಲಿಯೂ ಸಮಾನರು. ಆದ್ರೆ ಅವರಿಬ್ಬರಲ್ಲಿ ಒಬ್ಬ ವ್ಯಕ್ತಿ ದಾನವನ್ನು ಮಾಡಿ ದಾನಿಯಾಗಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ದಾನವನ್ನ ಕೊಡುವುದಿಲ್ಲ. ಆದ್ರೆ ಶ್ರದ್ಧೆ ಇದೆ, ಶೀಲ ಆಚರಣೆ ಇದೆ, ಪ್ರಜ್ಞೆನೂ ಇದೆ, ಬೇರೆ ಇದರಲ್ಲೆಲ್ಲ ಸಮಾನರು. ಆದ್ರೆ ದಾನ ಕೊಡೋದ್ರಲ್ಲಿ ಮಾತ್ರ ಇಬ್ರು ವ್ಯತ್ಯಾಸ ಇದೆ. ಸೊ ಇವ್ರು ಒಳ್ಳೆ ವ್ಯಕ್ತಿಗಳಾಗಿರೋದ್ರಿಂದ ಅವ್ರು ಸತ್ತು ಹೋದ್ಮೇಲೆ ದೇವಲೋಕದಲ್ಲಿ ಹುಟ್ಟುತ್ತಾರೆ. ದೇವಲೋಕದಲ್ಲಿ ಹುಟ್ಟಿದ್ರೆ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತಾ ಇವ್ರ ಮಧ್ಯ?
ಅಂತ ಕೇಳ್ತಾಳೆ. ಆಗ ಭಗವಾನ್ರು ಹೇಳ್ತಾರೆ, ಹಾ, ಅಲ್ಲಿ ವ್ಯತ್ಯಾಸ ಇರುತ್ತಮ್ಮ. ಏನು ವ್ಯತ್ಯಾಸ? ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಯಾರು ಈ ದಾನವನ್ನ ಕೊಟ್ಟಿದ್ನಲ್ಲ ಆ ವ್ಯಕ್ತಿ ಅಲ್ಲಿ ದೇವಲೋಕದಲ್ಲಿಯೂ ಕೂಡ 5 ರೀತಿ ಇನ್ನು ಉಚ್ಚ ಫಲಗಳನ್ನ ಪಡಿತಾನೆ. ಏನು ಇದು 5? ಆಯುಷ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ದೀರ್ಘಾಯುಷ್ಯ ಆಗಿರ್ತಾನೆ, ದೇವತೆಯಾಗಿ ದೀರ್ಘ ಆಯುಷ್ಯ ದೇವತಾ. ವಣ್ಣ ಅಂದ್ರೆ ಬ್ರೈಟ್ನೆಸ್, ದಿವ್ಯ ಜ್ಯೋತಿ, ಬೆಳಗುವುದು, ಸುಂದರತೆ, ಅದು ಕೂಡ ಹೆಚ್ಚು ಪಟ್ಟು ಜಾಸ್ತಿ ಇರುತ್ತೆ. ಆಮೇಲೆ ಸುಖದಲ್ಲಿಯೂ ನೆಮ್ಮದಿಯಲ್ಲಿಯೂ ಜಾಸ್ತಿ ಇರುತ್ತೆ. ಆಮೇಲೆ ಯಶಸ್ಸು, ಈ ದೇವತೆ ಯಶಸ್ಸು ತುಂಬಾ ಇರುತ್ತೆ. ಯಾರು ದಾನ ಕೊಟ್ಟಿಲ್ಲ ಆ ದೇವತೆ ಯಶಸ್ಸು ಕಡಿಮೆ ಇರುತ್ತೆ. ಆಮೇಲೆ ಆಧಿಪತ್ಯ ಅಂದ್ರೆ ಅವರ ಒಂದು ಅಥಾರಿಟಿ, ಅವ್ರ ಮಾತು ಕೇಳೋ ಇದು, ಆ ದೇವತೆಯ ಮಾತು ಕೇಳುವ ದೇವತೆಗಳು, ಅವರ ಒಂದು ಇನ್ಫ್ಲೂಯೆನ್ಸ್ ಅದು ತುಂಬಾ ಜಾಸ್ತಿ ಇರುತ್ತೆ ದಾನ ಕೊಟ್ಟವ್ರದ್ದು. ಸೊ ಸುಮಣ್ಣ ಯೋಚನೆ ಮಾಡ್ತಾಳೆ, ಓ ಈ ರೀತಿಯ ವ್ಯತ್ಯಾಸ ಬರುತ್ತಾ? ಸರಿ ಭಗವಾನ್ರೆ, ಅದೇನೋ ಸರಿ ಆಯ್ತು, ಅವ್ರು ಇಲ್ಲಿಂದ ಸತ್ತೋಗಿ ದೇವತೆ ಆದ್ರು. ಒಂದ್ ವೇಳೆ ಆ ದೇವತೆಗಳು ಸತ್ತು ಮತ್ತೆ ಮನುಷ್ಯರಾದ್ರೆ ಅವಾಗ ಏನಾದ್ರೂ ವ್ಯತ್ಯಾಸಗಳು ಬರ್ತಾವ? ಭಗವಾನ್ ಹೇಳ್ತಾರೆ, ಅವಾಗ್ಲೂ ಬರುತ್ತೆ. ಏನು ವ್ಯತ್ಯಾಸ? ಮತ್ತೆ ಇದೇ 5 ದೀರ್ಘಾಯುಷ್ಯ. ದಾನಿ ಆದವನಿಗೆ ದೀರ್ಘಾಯುಷ್ಯ ಜಾಸ್ತಿ ಇರುತ್ತೆ, ಒಳ್ಳೆಯ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ, ಸುಖ ಚೆನ್ನಾಗಿರುತ್ತೆ, ಯಶಸ್ಸುಗಳು ಜಾಸ್ತಿ ಸಿಗುತ್ತವೆ, ಮತ್ತು ಅವರ ಒಂದು ಆಧಿಪತ್ಯ, ಅವ್ರ ಮಾತು ಕೇಳೋ ಜನ, ಅವ್ರನ್ನ ಫಾಲೋ ಮಾಡೋ ಜನ ತುಂಬಾ ಜಾಸ್ತಿ ಇರ್ತಾರೆ. ಸುಮನ ಯೋಚನೆ ಮಾಡ್ತಾಳೆ, ಓ ಈ ರೀತಿ. ಅದಾದ್ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾಳೆ, ಒಂದ್ ವೇಳೆ ಅವರಿಬ್ರು ಇಲ್ಲಿ ಮನುಷ್ಯರಾದ್ರು, ಈಗ ಮನುಷ್ಯರಾದ್ಮೇಲೆ ಅವರಿಬ್ರು ಬಂತೇಜಿಗಳಾಗ್ತಾರೆ. ಬಂತೇಜಿಗಳಾದ್ರೆ ಅವರಲ್ಲಿ ಏನಾದ್ರು ವ್ಯತ್ಯಾಸ ಬರುತ್ತಾ? ಆಗ ಭಗವಾನ್ ಹೇಳ್ತಾರೆ, ಹಾ ವ್ಯತ್ಯಾಸ ಬರುತ್ತೆ. ಯಾವ ರೀತಿ ವ್ಯತ್ಯಾಸ ಬರುತ್ತೆ? ಯಾವ ವ್ಯಕ್ತಿ ದಾನಿ ಆಗಿರ್ತಾನೋ ಆ ವ್ಯಕ್ತಿಗೆ ತುಂಬಾ ಇನ್ವಿಟೇಷನ್ಸ್, ಉಪಾಸಕರು ಕರೆದು 4 ಬಂತೇಜಿಗಳಿಗೆ ಬೇಕಾಗಿರುವ 4 ವಸ್ತುಗಳಿವೆಯಲ್ಲ, ಚೀವರ, ಪಿಂಡಪಾತ, ಸೇನಾಸನ, ಗಿಲಾನ ಪಚ್ಚ. ಚೀವರ ಅಂದ್ರೆ ಈ ಬಟ್ಟೆ, ಪಿಂಡಪಾತ ಅಂದ್ರೆ ಆಹಾರ ಊಟ, ಸೇನಾಸನ ಅಂದ್ರೆ ವಿಹಾರ, ಮತ್ತು ಗಿಲಾನ ಪಚ್ಚೆ ಅಂದ್ರೆ ಔಷಧಿಗಳು. ಇವೇ 4 ಬಂತೇಜಿಗಳಿಗೆ ಬೇಕಾಗಿರೋದು, ಇವೇ 4. ಇದನ್ನೇ 4 ಉಪಾಸಕರು ಕೊಡೋದು. ಸೊ ಇದರಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಯಾರು ದಾನಿ ಆದವ್ರು ಇರ್ತಾರೆ ಅವ್ರಿಗೆ ಪ್ರತಿದಿನ ಒಂದು ಇನ್ವಿಟೇಷನ್ ಇದ್ದೇ ಇರುತ್ತೆ. ಓ ಇಲ್ಲಿ ಬನ್ನಿ ನಮ್ಮ ಮನೆಗೆ ಬನ್ನಿ, ಅಥವಾ ಅವರೇ ಅಲ್ಲಿ ಬಂದು ದಾನ ಕೊಡೋದಾಯ್ತು. ಇನ್ವಿಟೇಷನ್ ಇಲ್ಲದೆ ಇದಾಗೋದು ಬಹಳ ವಿರಳ. ಆದ್ರೆ ಇನ್ನೊಬ್ಬ ವ್ಯಕ್ತಿಗೆ ಆ ಥರ ಆಹ್ವಾನಗಳಿರಲ್ಲ. ಜಾಸ್ತಿ ಪ್ರತಿದಿನ ಈ ಪಿಂಡಪಾತಕ್ಕೆ ಹೋಗಿ ಇದನ್ನೆಲ್ಲ ಮಾಡಿ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ಮತ್ತೆ ಇನ್ನೊಂದು ವ್ಯತ್ಯಾಸ ಇದೆ. ಏನು ಅಂತಂದ್ರೆ ಸಹ ಧಮ್ಮಚಾರಿಗಳು ಅಂದ್ರೆ, ಇವಾಗ ವಿಹಾರದಲ್ಲಿ 100 ಜನ 200 ಜನ 1000 ಜನ ಇರ್ತಿದ್ರು. ದಾನ ಕೊಟ್ಟವರ ಆ ಭಿಕ್ಷುವಿನ ಮೇಲೆ ನ್ಯಾಚುರಲ್ ಆಗಿ ಅನೇಕರ ವಿಶ್ವಾಸ ಪ್ರೀತಿ ಇದ್ದು ಬಹಳ ಕಾಯಕಮ್ಮ ವಚಿಕಮ್ಮ ಮನೋಕಮ್ಮ, ಅವ್ರ ಜೊತೆ ಮಾತಾಡುವಾಗಲಿ ಅವ್ರ ಜೊತೆ
ಏನೇ ಕೆಲಸ ವ್ಯವಹಾರ ಮಾಡುವಾಗಲಿ, ಅವ್ರ ಬಗ್ಗೆ ಯೋಚನೆ ಮಾಡುವಾಗಲಿ, ಅವರ ಸಹ ಧಮ್ಮಚಾರಿಗಳು ಬಹಳ ಕರುಣೆ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದೇ ಫಲ ದಾನಿಯಾಗಿರೋದ್ರಿಂದ. ಸೊ ಇವಳು ಸುಮಣ್ಣ ಯೋಚನೆ ಮಾಡ್ತಾಳು, ಓ ಅಲ್ಲಿ ಆ ರೀತಿ ಅಲ್ಲಿಯೂ ಫಲದಲ್ಲಿ ವ್ಯತ್ಯಾಸ ಬರುತ್ತೆ. ಕೊನೆಗೆ ಅವಳು ಕೇಳ್ತಾಳೆ, ಭಗವಾನ್ರೆ, ಒಂದ್ ವೇಳೆ ಅವರಿಬ್ರು ಅರ್ಹಂತರಾದ್ರು, ಅವರಿಬ್ರು ಅರ್ಹಂತರಾದಾಗ ಏನಾದ್ರೂ ವ್ಯತ್ಯಾಸ ಇದೆಯಾ ಅವರ ಅರ್ಹಂತತ್ವದಲ್ಲಿ? ಆಗ ಭಗವಾನ್ ಹೇಳ್ತಾರೆ, ಸುಮಣ್ಣ, ಅಲ್ಲಿ ವ್ಯತ್ಯಾಸ ಇಲ್ಲ. ಆ ಅರ್ಹಂತತ್ವದ ಸ್ಥಿತಿನಲ್ಲಿ ಅವರಿಬ್ರು ಒಂದೇ ಅನುಭವ ಪಡಿತಾರೆ, ಒಂದೇ ಸ್ವಾತಂತ್ರ್ಯ, ಮುಕ್ತಿ, ಮೋಕ್ಷ ಅದನ್ನ ಪಡಿತಾರೆ. ಅಲ್ಲಿ ವ್ಯತ್ಯಾಸ ಬರಲ್ಲ. ಸೊ ಆಗ ಸುಮಣ್ಣಾದೇವಿ ತುಂಬಾ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಹೇಳ್ತಾಳೆ, ಭಗವಾನ್ರೆ, ಇದು ಸ್ಪಷ್ಟವಾಗಿ ತೋರಿಸಿ ಕೊಡುತ್ತೆ ನಮಗೆ ಯಾವ ರೀತಿ ದಾನದ ಒಂದು ಶಕ್ತಿ ಇದೆ, ಪುಣ್ಯದ ಶಕ್ತಿ ಇದೆ. ಅದು ಹೇಗೆ ನಮ್ಮ ಜೀವನದಲ್ಲಿ ಇಲ್ಲಿಯೂ ಅದು ನಮಗೆ ಪರಿಣಾಮ ಬೀರ್ತಾ ಇರುತ್ತೆ, ಮುಂದೆಯೂ ಪರಿಣಾಮ ಬೀರುತ್ತೆ, ದೇವಲೋಕದಲ್ಲಿ ಹೋದ್ರೂ ಪರಿಣಾಮ ಬೀರುತ್ತೆ, ಮನುಷ್ಯದಲ್ಲಿ ಹುಟ್ಟಿ ಬಂದರೂ ಪರಿಣಾಮ ಬೀರುತ್ತೆ. ಆದ್ದರಿಂದ ಈ ಪುಣ್ಯವನ್ನ ಚೆನ್ನಾಗಿ ಮಾಡುವುದು ಒಳ್ಳೆಯದೇ ಸರಿ ಅಂತ ಹೇಳಿದಾಗ ಭಗವಾನ್ರು ಮತ್ತೆ ಅದನ್ನ ಹೇಳ್ತಾರೆ, ಹೌದಮ್ಮ, ಈ ದಾನವನ್ನ ಕೊಡುವುದು, ಪುಣ್ಯವನ್ನ ಮಾಡುವುದು, ಅದು ಇಲ್ಲಿ ಮನುಷ್ಯ ಲೋಕದಲ್ಲಿ, ದೇವಲೋಕದಲ್ಲಿ ಮತ್ತು ಪಬ್ಬಜ್ಜ ಯಾವಾಗ ಬಂತೇಜ್ಗಳಾಗ್ತಾರೆ ಅಲ್ಲಿ ಎಲ್ಲಾ ಕಡೆ ಅದರ ಒಳ್ಳೆಯ ಪರಿಣಾಮ ಬಂದೇ ಬರುತ್ತೆ. ಸೊ ಭಗವಾನ್ರು ಆಮೇಲೆ ಪದ್ಯದ ಗಾಥೆಯಲ್ಲಿ ಹೇಳ್ತಾರೆ, ಯಾವ ರೀತಿ ಪೂರ್ಣ ಚಂದ್ರ ಸ್ಪಷ್ಟವಾಗಿ ಕಾಣಿಸುತ್ತಾನೋ, ಈ ಆಕಾಶದಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಇದು ಚಂದ್ರ ಚಲಿಸುತ್ತದೋ, ಬೇರೆ ಎಲ್ಲ ತಾರೆಗಳ ಬೆಳಕಿಗೆ ಕಂಪೇರ್ ಮಾಡಿದಾಗ ಇದು ಎಲ್ಲಕ್ಕಿಂತ ಜಾಸ್ತಿ ಪ್ರಜ್ವಲವಾಗಿ ಚಲಿಸುತ್ತಾ ಹೋಗುತ್ತೋ, ಹಾಗೆಯೇ ಯಾರು ಶ್ರದ್ಧಾವಂತ ವ್ಯಕ್ತಿ ಆಗಿರ್ತಾರೋ ಮತ್ತು ಶೀಲವನ್ನ ಚೆನ್ನಾಗಿ ಪಾಲನೆ ಮಾಡ್ತಾ ಅವರು ದಾನಿಗಳೂ ಆಗಿರ್ತಾರೆ. ಅಂತ ಶ್ರದ್ಧಾವಂತ, ಶೀಲವಂತ ಮತ್ತು ದಾನವಂತ ವ್ಯಕ್ತಿ ಈ ಲೋಕದಲ್ಲಿ ಜಿಪುಣರನ್ನ, ಎಲ್ಲಾ ಜಿಪುಣರ ಇವರನ್ನ ದಾಟಿ ಹೋಗಿ ಬೆಳಗುತ್ತಾರೆ, ಈ ಲೋಕದಲ್ಲಿ ಬೆಳಗುತ್ತಾರೆ. ಹಾಗೆಯೇ ಭಗವಾನ್ ಬುದ್ಧರ ಶಿಷ್ಯರಾದವರು, ತಮ್ಮ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಸ್ಪಷ್ಟ ಹೊಂದಿದವರು, ಅವರು ಕೂಡ ಈ ಎಲ್ಲ ಇದರಲ್ಲಿ ದಾಟಿ ಹೋಗಿ 5 ಫಲಗಳನ್ನು ಯಾವಾಗಲೂ ಪಡಿತಿರ್ತಾರೆ. ದೀರ್ಘಾಯುಷ್ಯ, ಒಳ್ಳೆಯ ಆರೋಗ್ಯ, ಸುಂದರತೆ, ಸುಖ ಮತ್ತು ಈ ಆಧಿಪತ್ಯ, ಅದರ ಜೊತೆಗೆ ಯಶಸ್ಸು, ಇವನ್ನೆಲ್ಲ ಪಡೆದು ಇಲ್ಲಿ ಆಗ್ಲಿ ಮುಂದೆ ಆಗ್ಲಿ ಆ ಸುಖವನ್ನ ಪಡಿತಾರೆ ಅಂತ ಹೇಳಿ ಭಗವಾನ್ರು ಪದ್ಯದಲ್ಲಿ ಸುಮನಾಗಿ ಹೇಳ್ತಾರೆ. ಸೊ ಆ ಸುಮನ ತುಂಬಾ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾಳೆ. ಅವಾಗ ಅವಳ ಜೊತೆ ಬಂದಿರೋ 500 ಜನ ಅವಳ ಸ್ನೇಹಿತರೆಲ್ಲ ತುಂಬಾ ಅದರಿಂದ ಪ್ರಭಾವಿತರಾಗಿ, ಅದರಿಂದ ಬೆನಿಫಿಟ್ ಆಗಿ ಅವರಲ್ಲೂ ಅನೇಕ ಜನ ಸೋತಾಪಣ್ಣ ಆಗ್ಬಿಡ್ತಾರೆ. ಸೊ ಇದು ಏನ್ ತೋರಿಸ್ಕೊಡುತ್ತೆ ಅಂತಂದ್ರೆ, ಬೇರೆ ಬೇರೆ ರೀತಿನಲ್ಲಿ ನಾವು ಇವಾಗ ದಾನದ ಫಲಗಳು ಬೇರೆ ರೀತಿನಲ್ಲಿ ಬರ್ತಾ ಇರ್ತವೆ, ಶೀಲದ ಫಲಗಳು ಬೇರೆ ರೀತಿನಲ್ಲಿ, ಶ್ರದ್ಧೆಯ ಫಲಗಳು ಬೇರೆ ರೀತಿನಲ್ಲಿ.
ಆದ್ದರಿಂದ ಎಲ್ಲದರಲ್ಲೂ ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಒಂದ್ರಲ್ಲಿ ಬಹಳ ಚೆನ್ನಾಗಿರ್ತೀವಿ, ಇನ್ಯಾವುದ್ರಲ್ಲೂ ವೀಕ್ ಆಗಿರ್ತೀವಿ. ಅವಾಗ ವೀಕ್ ಆದಾಗ ಯಾರೋ ಇನ್ನೊಬ್ರು ಏನೋ ಹೇಳ್ತಾರೆ, ನಿನ್ ಕೆಲಸ ಸರಿ ಇಲ್ಲ ಅಂತ. ಅವಾಗ ನಮಗ್ ನೋವಾಗುತ್ತೆ. ಅರೆ, ನಾನಿಷ್ಟು ಒಳ್ಳೆ ಮನುಷ್ಯ, ನಾನು ಇದನ್ನ ಚೆನ್ನಾಗಿ ಮಾಡ್ತೀನಿ, ಅದನ್ನ ಚೆನ್ನಾಗಿ ಮಾಡ್ತೀನಿ, ಆದ್ರೂ ನಾನು ಬಯಸ್ಕೊಳ್ಬೇಕಾಗತ್ತಲ್ಲ ಅಲ್ವಾ? ಆದ್ರೆ ಆಯಾ ಯಾವ ಕಾರಣಕ್ಕೋಸ್ಕರ ಅವ್ರು ಪ್ರಶಂಸೆ ಮಾಡಿರ್ತಾರೆ, ಅದು ಒಂದು ಕಾರಣ ಆಯ್ತು. ಬೇರೆ 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 ಕಾರಣದಲ್ಲಿ ಬೇರೆ ಬೇರೆ ಒಳ್ಳೆಯ ಗುಣಗಳಿವೆ. ಅವುಗಳನ್ನೆಲ್ಲ ಬೆಳೆಸ್ಕೊಂಡು ಅವುಗಳ ಫಲವನ್ನು ನಾವು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಅರ್ಥ ಆಯ್ತಾ? ಸುಮಣ, ರಾಜಕುಮಾರಿ ಸುಮಣ ರಾಜಕುಮಾರಿ ಸುಮಣ ಅವಳು ನೋಡಿ ಅಷ್ಟು ಅವಳೇನು ವಯಸ್ಸಾಗಿರುವ ಅಂತ ಇದೇನಲ್ಲ. ಅವಳು ಯುವತಿ, ಆದ್ರೆ ಅವಳಲ್ಲಿ ಈ ಎಲ್ಲ ಯೋಚನೆಗಳು, ಕ್ವಶನ್ಸ್ಗಳು ಬರ್ತಾ ಇದ್ವು. ಸೊ ಅವಳು ತುಂಬಾ ಭಗವಾನ್ ಬುದ್ಧರಿಂದ ತುಂಬಾ ಬೆನಿಫಿಟ್ಸ್ ತೆಗೆದುಕೊಂಡಿದ್ಲು. ಆ ರೀತಿ ನೀವು ಎಲ್ಲ ಒಳ್ಳೆ ಶ್ರದ್ಧೆಯಿಂದ ಬಂದಿದ್ದೀರಿ. ಇಲ್ಲಿ ಶ್ರದ್ಧೆಯಿಂದ ಇದನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಿ. ಕೆಲವೊಂದು ಜನ ಬಹಳ ರೆಗ್ಯುಲರ್ ಆಗಿ ಪ್ರತಿ ಭಾನುವಾರ ಬರ್ತೀರಿ, ಕೆಲವೊಂದು ಜನ ಅವಾಗ ಬರ್ತೀರಿ, ಕೆಲವೊಂದು ಜನ 2 ವಾರಕ್ಕೊಂದ್ಸರಿ ಬರ್ತೀರಿ. ಬರ್ತಾ ಇರಿ. ಧಮ್ಮವನ್ನ ಕೇಳಿದ್ರೆ ಪ್ರಜ್ಞೆ ಓಪನ್ ಆಗುತ್ತೆ. ಇವತ್ತು ನೀವು ಕೇಳಿದ್ರಲ್ಲ, ಈ ವಿಷಯ ಎಲ್ಲರೂ ಕೇಳಿರ್ತೀರಾ? ಕೇಳಿರಲ್ಲ, ಯಾರು ಹೇಳಿರಲ್ಲ. ಭಗವಾನ್ ಬುದ್ಧರು ಎಷ್ಟು ಸ್ಪಷ್ಟವಾಗಿ ಈ ವಿಷಯಗಳನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ಕೇಳಿದಾಗ ನಮ್ಮ ಮನಸ್ಸು ಪ್ರಜ್ಞೆಯಲ್ಲಿ ಓಪನ್ ಆಗುತ್ತೆ, ಬೆಳೆಯುತ್ತೆ. ಇಲ್ಲ ಅಂದ್ರೆ ಅಜ್ಞಾನದಲ್ಲೇ ಉಳಿದು ಬಿಡುತ್ತೆ. ಇಲ್ಲಾಂದ್ರೆ ನಾವೇನು ಯೋಚನೆ ಮಾಡ್ತೀವಿ ಅದೇ ಸರಿ ಅನ್ಕೊಂಡು ಕೂತಿರ್ತೀವಿ. ಇಲ್ಲಿ ಬಂದ್ರೆ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ ಅಂತ ಕೇಳಲಿಕ್ಕೆ ಅವಕಾಶ ಸಿಗುತ್ತೆ. ಭಗವಾನ್ ಬುದ್ಧರಲ್ಲಿ ನಮಗೆ ಶ್ರದ್ಧೆ ಇದೆ. ಅವರ ಬೋಧಿ ಪ್ರಾಪ್ತಿ ಮಾಡಿರೋದ್ರಿಂದ ಸರಿಯಾದದನ್ನೇ ಹೇಳ್ತಾರೆ. ಸೊ ನಾವು ಅದನ್ನು ಕೇಳಿಕೊಂಡು ಈ ಪ್ರಜ್ಞೆಯನ್ನ ಬೆಳೆಸ್ಲಿಕ್ಕೆ 2 ಕಾರಣ ಅಂತ ಹೇಳ್ತಾರಲ್ಲ ಭಗವಾನ್ರು. ಒಂದು ಧಮ್ಮ ಸವಣ, ಇನ್ನೊಂದು ಯೋನಿಸೋ ಮನಸಿಕಾರ. ಅಂದ್ರೆ ಸರಿಯಾಗಿ ಮನಸ್ಸು ಕೊಟ್ಟು ತಿಳಿಯುವುದು. ಸರಿಯಾಗಿ ನೀವು ಮನಸ್ಸು ಕೊಟ್ಟು ತಿಳಿದಾಗ ಆ ಪ್ರಜ್ಞೆ ಬೆಳೆಯುತ್ತೆ, ನಿಮ್ಮಲ್ಲಿ ಪ್ರಜ್ಞೆ ಬರುತ್ತೆ. ಅದಿಲ್ಲ ಅಂದ್ರೆ ಧಮ್ಮವನ್ನು ಕೇಳಿದಾಗ ಪ್ರಜ್ಞೆ ಬರುತ್ತೆ. ಸೊ ಈ ಪ್ರಜ್ಞೆಗೆ ಎಷ್ಟು ಇದನ್ನ ಮಾಡಿದ್ರು ಕಡಿಮೆನೆ. ಅಂಥದ್ರಲ್ಲಿ ನಮಗೆ ಅವಕಾಶ ಸಿಕ್ಕಾಗೆಲ್ಲ ಒಂದು ಈ ಧಮ್ಮೋಪದೇಶ ಕೇಳ್ತಾ ಇರ್ಬೇಕು. ಒಂದೇ ವಿಷಯನೇ 10 ಸಾರಿ ಹೇಳಿದ್ರೇನೆ ಅದು ಅರ್ಥ ಆಗ್ತಾ ಇರಲ್ಲ. ಸ್ವಲ್ಪ ಅರ್ಥ ಆಗತ್ತೆ 10 ಸಾರಿ ಕೇಳಿದ್ಮೇಲೆ. ಕೆಲವೊಂದ್ ಜನ ಹೇಳ್ತಾರೆ, ಓ ನಾನು ಅದನ್ನೆಲ್ಲ ಓದ್ಬಿಟ್ಟಿದ್ದೀನಿ, ನನಗೆ ಅದೆಲ್ಲ ಅರ್ಥ ಆಗೋಗ್ಬಿಟ್ಟಿದೆ. ಅವ್ರಿಗೆ ನಿಜವಾಗಿಯೂ ಅರ್ಥ ಆಗಿರಲ್ಲ. ನನಗೆ ಗೊತ್ತು, ಅದ್ರ ಬಗ್ಗೆ ಗೊತ್ತು, ನನಗೆ ಪಂಚಶೀಲ ಏನೋ ಅದ್ರ ಗೊತ್ತು, ನನಗೆ ಇನ್ನೊಂದ್ಸಾರಿ ಯಾಕೆ ಕೇಳಬೇಕು ಅದ್ರ ಬಗ್ಗೆ ಅಂತ. ಆದ್ರೆ ನೀವು ಕೇಳ್ತಾ ಇದ್ದಾಗ ಅದ್ರ ಬಗ್ಗೆನೇ ಕೇಳಿ ನೀವು 10 ಸಾರಿನೂ 10 ಬೇರೆ ಬೇರೆ ವಿಚಾರ, ಒಂದು ದೃಷ್ಟಿಕೋನ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. 10 ಸಾರಿನೂ ಒಂದೊಂದು ಏನೋ ಒಂದು ಪಾಯಿಂಟ್ ನಿಮಗೆ ಬಹಳ ಡೀಪ್ ಆಗಿ ತಾಕತ್ತೆ. ಅದು ಗೊತ್ತಿರುತ್ತೆ ವಿಷಯ, ಆದ್ರೂ ಆ ಗೊತ್ತಿರುವ ವಿಷಯದಲ್ಲಿಯೇ ಇನ್ನೂ ಆಳವಾಗಿ ಹೋಗ್ತೀರಿ. ಇವಾಗ ಮೇಲ್ಮೈಯನ್ನ ತಿಳಿದುಕೊಳ್ಳೋದು ಒಂದಾಯ್ತು, ಆಳವಾಗಿ ಹೋಗ್ಬೇಕಲ್ಲ, ಅದೇ ವಿಚಾರದಲ್ಲಿ ಆಳವಾಗಿ ಹೋಗೋದು. ಸೊ ಆದ್ದರಿಂದ ಇಲ್ಲಿ ಧಮ್ಮ ಕೇಳಿದಾಗೆಲ್ಲ ನಿಮ್ಮ ಇದು ಆಳವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಕೆಲವೊಂದು ಜನ ಇದ್ದಾರೆ, ನಾನು ಧಮ್ಮ ಕೇಳೋ ಅವಶ್ಯಕತೆನೇ ಇಲ್ಲ, ನನಗೆಲ್ಲ ಗೊತ್ತು ಅನ್ನೋ ಜನನು ಅಂತ ಮಹಾಶಯರು ಇದ್ದಾರೆ. ಇನ್ನು ಕೆಲವೊಂದು ಜನ ಇದ್ದಾರೆ, ಓ ಇಲ್ಲಿ ಧಮ್ಮೋಪದೇಶ ಮನಸ್ಸಿನ ಬಗ್ಗೆ ಅದು ಇದೆಲ್ಲ ತುಂಬಾ ಜಾಸ್ತಿ ಹೇಳ್ತಾರೆ, ಸ್ವಲ್ಪ ಅದು ಇದು ಕಾಂಟ್ರವರ್ಸಿಗಳು, ಪಾಲಿಟಿಕ್ಸು
ಆಮೇಲೆ ಅಂಥದ್ದು ಸ್ವಲ್ಪ ಮಾತಾಡಿದ್ರೆ ಬಹಳ ಇಂಟ್ರೆಸ್ಟಿಂಗ್. ಆ ಥರ ಹೇಳ್ಬೇಕ್ರಿ ನೀವು. ಇದನ್ನೆಲ್ಲ ಈ ಥರ ಧಮ್ಮ ಹೇಳ್ಕೊಂಡು ಇದು ಪ್ಯೂರ್ ಧಮ್ಮ ಹೇಳಿದ್ರೆ ಇದಾಗುತ್ತೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಬೇಕು ಅಂದ್ರೆ ಅದು ಇದು ಸ್ವಲ್ಪ ಹೇಳಬೇಕು ಅಂತ ಹೇಳ್ತಾರೆ. ಸೊ ಜನಗಳ ಟೇಸ್ಟ್ ನೋಡಿ. ಕೆಲವೊಂದು ಜನ ಅದೇ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಎಲ್ಲಿ ಕಾಂಟ್ರವರ್ಸಿ ಇರುತ್ತೆ, ಎಲ್ಲಿ ಜ್ಞಾನದ ಮಾತಿರಲ್ಲ, ಆದ್ರೆ ಬೇರೆ 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 ಇವುಗಳಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಆದ್ದರಿಂದ ನೀವು ಇಲ್ಲಿ ಬಂದಿದ್ದೀರಿ, ಇಷ್ಟೊಂದು ಜನ ಬಂದು ಪ್ರತಿ ಭಾನುವಾರ ಕೇಳ್ತೀರಿ. ನಿಜವಾಗಿಯೂ ನಿಮ್ಮ ಒಂದು ಪ್ರಜ್ಞೆಗೆ, ಬುದ್ಧ ಧಮ್ಮ ಸಂಘದೆಡೆಗೆ, ಆ ಬೋಧಿಯ ಕಡೆಗೆ ಆ ಒಲವು ಏನಿದೆ, ಆ ಮನಸ್ಸು ಬಾಗುವಿಕೆ ಏನಿದೆ, ಅದು ಸಾಮಾನ್ಯ ಅಲ್ಲ. ಇವಾಗ ಅದು ಕೂಡ ಭಗವಾನ್ರು ಇವಾಗ ಹೇಳಿದ್ರಲ್ಲ, ಅದು ಕೂಡ ಒಂದು ಕಾರಣ ಇರಲೇಬೇಕು, ಶ್ರದ್ಧೆ ಮತ್ತು ಪ್ರಜ್ಞೆಯ ಕಾರಣ. ಆದ್ರಿಂದ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಷ್ಟು ಹೇಳ್ತಾ ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನಮ್ಮ ಪರಮ ಪೂಜ್ಯ ಬಡೆ ಬಂತೇಜಿ, ಗುರು ಬಂತೇಜಿ ಎಲ್ಲ ಸಂಘದ ಆಶೀರ್ವಾದದಿಂದ ನೀವೆಲ್ಲರೂ ಆರೋಗ್ಯದಿಂದಿರಿ. ನಿಮ್ಮ ಮನೆಯಲ್ಲಿ ಎಲ್ಲ ಕುಟುಂಬದವರು ಆರೋಗ್ಯದಿಂದ ಇರಲಿ. ಬುದ್ಧ ಧಮ್ಮ ಸಂಘದ ಶರಣು ಇನ್ನೂ ಪಕ್ವಾಗಲಿ, ಗಟ್ಟಿಯಾಗಲಿ, ಆಳವಾಗಲಿ. ಆಗ ನೀವು ಸತ್ಯವನ್ನು ನೋಡೋದಕ್ಕೆ, ಧಮ್ಮವನ್ನು ನೋಡೋದಕ್ಕೆ ಸಾಧ್ಯ, ಇನ್ನೂ ಜಾಸ್ತಿ ಸಾಧ್ಯ ಆಗ್ತಾ ಹೋಗುತ್ತೆ, ಇನ್ನೂ ಶ್ರದ್ಧೆ ಬೆಳೀತಾ ಹೋಗುತ್ತೆ. ಈ ರೀತಿ ನೀವು ಧಮ್ಮ ಪಥದಲ್ಲಿ ಬೆಳೀತಾ ಬೆಳೀತಾ ಬೋಧಿ ಜ್ಞಾನ ಪ್ರಾಪ್ತಿ ಮಾಡಿ. ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುಖಿ ಭವಂತು ತೇ.